ಹೊಳೆನರಸೀಪುರ ಕಾರ್ತಿಕ್ ನಿವಾಸಕ್ಕೆ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಹೊಳೆನರಸೀಪುರದ ಕಡವಿನ ಕೋಟೆಯಲ್ಲಿರುವ ಕಾರ್ತಿಕ್ ನಿವಾಸ ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿದೆ. ಇವತ್ತು ಬೆಳಿಗ್ಗೆ ಮನೆಯಿಂದ ಹೊರ ಹೋಗಿರೋ ಕಾರ್ತಿಕ್ ಸಂಸದ ಪ್ರಜ್ವಲ್ ಬಳಿ 13 ವರ್ಷ ಡ್ರೈವರ್ ಆಗಿ ಕೆಲಸ ಮಾಡಿದ್ದಂತಹ ಕಾರ್ತಿಕ್ ನಿವಾಸಕ್ಕೆ ಈಗ 2 ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಭದ್ರತೆಯನ್ನ ಕೊಟ್ಟಿದ್ದಾರೆ. ಹೊಳೆನರಸೀಪುರದ ಕಡವಿನ ಕೋಟೆಯಲ್ಲಿರುವಂತಹ ಕಾರ್ತಿಕ್ ನಿವಾಸಕ್ಕೆ 2 ಪೊಲೀಸರನ್ನ ನಿಯೋಜಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೇ ಇರಲಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧದ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಈ ನಡುವೆ ಪ್ರಜ್ವಲ್ ರೇವಣ್ಣನವರದ್ದು ಎನ್ನಲಾದ ವಿಡಿಯೋ ಹೇಗೆ ಲೀಕ್ ಆಯಿತು, ಪ್ರಜ್ವಲ್ ರೇವಣ್ಣ ಬಳಿ ಇದ್ದಂತಹ ಮೊಬೈಲ್ನಲ್ಲಿ ಇದ್ದಂತಹ ವಿಡಿಯೋನ ಕದ್ದಿದ್ದು ಯಾರು, ಈ ಎಲ್ಲ ಆಯಾಮಗಳಲ್ಲೂ ಸಹ SIT ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕಾರ್ತಿಕ್ ಕಡವಿನಕೋಟೆಯವರು ಇವರು ಪ್ರಜ್ವಲ್ ರೇವಣ್ಣ ಜೊತೆ 13 ವರ್ಷಗಳ ಕಾಲ ಕಾರು ಚಾಲಕನಾಗಿ ಕೆಲಸವನ್ನು ಮಾಡ್ತಿದ್ದ. ಈ ವಿಡಿಯೋ ವೈರಲ್ ಆಗೋದಕ್ಕೆ ಕಾರ್ತಿಕ್ಕೇ ಕಾರಣ ಅಂತ ಆರೋಪವೂ ಸಹ ಈಗ ಕೇಳಿ ಬರ್ತಾ ಇದೆ. ಈ ನಡುವೆ ಕಾರ್ತಿಕ್ ಅವರು ಮನೆಯಲ್ಲಿ ಇಲ್ಲ. ನಾವೀಗ ಕಡವಿನಕೋಟೆಯ ಕಾರ್ತಿಕ್ ಮನೆಯಲ್ಲಿದ್ದೇವೆ. ಇಂದು ಬೆಳಗ್ಗೆ ಕಾರ್ತಿಕ್ ಬೇರೆ ಕಡೆಗೆ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾರ್ತಿಕ್ ಕಳೆದ 3 ದಿನಗಳಿಂದಲೂ ಸಹ ಇದೇ ಹೊಳೆನರಸೀಪುರದಲ್ಲಿ ಇದ್ದರು. ಆದರೆ ಇಂದು ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ HD ಕುಮಾರಸ್ವಾಮಿ ಅವರು ಕಾರ್ತಿಕ್ ಮಲೇಷ್ಯಾಕ್ಕೆ ತೆರಳಿದ್ದಾರೆ, ಅವರನ್ನು ಯಾರು ಕಳಿಸಿದ್ದು ಅನ್ನುವಂತಹ ಮಾತನ್ನು ಸಹ ಆರೋಪವನ್ನು ಸಹ ಮಾಡಿದರು. ಆದರೆ ಕಾರ್ತಿಕ್ ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಕಾರ್ತಿಕ್ ಇದೇ ಮನೆಯಲ್ಲಿ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಮನೆಗೆ ಸೂಕ್ತ ಪೊಲೀಸ್ ಭದ್ರತೆಯನ್ನು ಸಹ ಈಗಾಗಲೇ ಪೊಲೀಸರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.